ಹಾಗಾಗಿ ಬೇರೆ ರಾಜ್ಯ, ಈಗ ಕೇರಳದಲ್ಲಿ ಆನೆಗಳಿದೆ, ತಮಿಳುನಾಡಲ್ಲಿ ಆನೆಗಳಿದೆ, ಅಲ್ಲಿ ಅವರು ಕೇಳೋದು ಕರ್ನಾಟಕದಲ್ಲಿ. ಯಾಕಂದರೆ ನಮ್ಮ ಆನೆಗಳು ಎಲ್ಲವೂ ಅಭಿಮನ್ಯು ರೀತಿಯಲ್ಲೇ ಇದೆ. ಅದು ಅವಕಾಶ ಸಿಗಬೇಕು, ಅವಕಾಶ ಸಿಕ್ಕಿದಾಗ ಅವ್ರ ಸಾಮರ್ಥ್ಯವನ್ನು ತೋರ್ಪಡಿಸ್ತಾರೆ. ಮೊನ್ನೆ ಇದು ಕಾಜೂರು ಕರ್ಣ ಹಿಡಿದಾಗ ಪ್ರಶಾಂತ ನೇತೃತ್ವದಲ್ಲಿ ಮಾಡಿದ್ರು, ಅಭಿಮನ್ಯು ಕಾಯಿಲೆ ಇಲ್ಲ. ಈಗ ಚನ್ನಪಟ್ಟಣದಲ್ಲಿ ಮಾಡಿದಾಗ ಧನಂಜಯ ಮತ್ತು ನಮ್ಮ ಪ್ರಶಾಂತ ಎಲ್ಲ ಎರಡೂ ಸಕ್ಸಸ್ಫುಲ್ ಆಯಿತು. ಆದರೆ ಮುಂದಿನ ದಿನಗಳಲ್ಲಿ ಇನ್ನು ಅಭಿಮನ್ಯು ಬರಲ್ಲ ಅಂತ ಒಂದು ಸ್ವಲ್ಪ ಡೌಟ್ ಇದೆ. ಏನಕ್ಕಂದರೆ ಇನ್ನು 2 ವರ್ಷದಲ್ಲಿ ಅದು ಅಂಬಾರಿ ಓಡಿಸ್ ಮೇಲೆ ಅದು ರಿಟೈರ್ಡ್ ಆಗುತ್ತೆ. ನೆಕ್ಸ್ಟ್ ಇನ್ ಫ್ಯೂಚರಲ್ಲಿ ಒಳ್ಳೆ ತಂಡ ರೆಡಿ ಆಗಿದೆಯಾ ನಮ್ಮ ಕರ್ನಾಟಕದಲ್ಲಿ ಸರ್? ಇಲ್ಲ, ಅದನ್ನು ಅರಣ್ಯಾಧಿಕಾರಿಗಳು ಹೇಳ್ತಾರೆ ಅದನ್ನು. ಯಾಕಂದರೆ ಸಾಕಷ್ಟು ನೀವು ಮೊದಲು ಹೇಳಿದ್ನಲ್ಲ, 100 ಆನೆಗಳಲ್ಲಿ 25 ಆನೆಗಳು ಮಾತ್ರ ನಿಮ್ಮ ಕಣ್ಣಿಗೆ ಬಿದ್ದಿರೋದು, ನಮ್ಮ ಕಣ್ಣಿಗೆ ಬಿದ್ದಿರೋದು. ಅದು ನೋಡೋರಿಗೆ, ನನಗೆ ಆಗಲಿ ನಮ್ಮ ಅಭಿಮಾನಿಗಳು ಯಾರಿದ್ದಾರೆ ಅವರಿಗೆಲ್ಲರಿಗೂ ಗೊತ್ತು ಎಲ್ಲ ಆನೆಗಳದ್ದು ಏನೇನು ಅಂತೇಳಿ ಗೊತ್ತು. ಆನೆಗಳಿಗೆ ಅವಕಾಶಗಳು ಕೊಡಬೇಕು. ಈಗ ನಮಗೂ ಅಷ್ಟೇ, ಈಗ ಎಲ್ಲ ಸರ್ಕಾರಿ ಇಲಾಖೆಯಲ್ಲಿ ಇರೋರು ಕೆಲವರು ಏನು ಮಾಡ್ತಾರೆ, ತುಂಬ ಹೆಸರು ಮಾಡ್ತಾರೆ, ಒಳ್ಳೆ ಕೆಲಸ ಮಾಡ್ತಾರೆ, ಅವರಿಗೆ ಅವಕಾಶ ಸಿಕ್ಕಿದೆ. ಅವರಿಗಿಂತ ಪ್ರತಿಭೆ ಇರುವ ಇನ್ನೂ ಸಾಕಷ್ಟು ಜನರಿಗೆ ಅವಕಾಶ ಸಿಗಲ್ಲ. ಅವರು ಗೌರ್ಮೆಂಟಿಗೆ ಇದು ನೇಮಕಾತಿ ಆಗಲ್ಲ, ಬೇರೆ ಬೇರೆ ಕಾರಣಕ್ಕೆ ಅದೃಷ್ಟವೂ ಇರಬೇಕು. ಒಂದ್ಸರಿ ಸಕ್ಸಸ್ ಆದಮೇಲೆ ಬರ್ದೇ ಇರೋ ಆನೆಗಳ ಹೆಸರು ಏನಾದ್ರು ನಿಮಗೆ ಹೇಳಕ್ ಇಷ್ಟಪಡ್ತೀರಾ? ಇಲ್ಲ, ಸಾಕಷ್ಟು ಆನೆಗಳಿದೆ. ನಿಮಗೆ ಒಂದು ಅರೌಂಡ್ 2000 ಇಂದ ಹೇಳ್ಬೋದಾ? ಇಲ್ಲ, ಅದು ಒಂದು ಆನೆ ಹೇಳಿದ್ರೆ ಇನ್ನೊಂದು ಆನೆ ಅದು ನಿಮ್ಗೆ ಗೊತ್ತಲ್ಲಿದೆ. ಹೆಂಗೆ ಆಗಿದೆ ಅಂದರೆ, ಅಲ್ಲ ಹೆಸರಿಗೆ ಬರ್ದೇ ಇರೋದು, ಬೆಳಕಿಗೆ ಸಾಕಷ್ಟು ಆನೆಗಳಿದೆ. ಎರಡು ಹೆಸರು ಹೇಳ್ಬೋದಾ? ನಿಮ್ಗೆ ಕರ್ಣ ಅಂತ ಆನೆ ನೀವು ಹೆಸರು ಕೇಳಿದಾರೇನೋ? ಹೌದೌದು, ಅದೊಂದು. ಮತ್ತೆ ಕೃಷ್ಣ ಅಂತ ಒಂದು ಆನೆ ಇತ್ತು, ಈಗ ಅದಿಲ್ಲ. ಅದು ಕೃಷ್ಣ ಆನೆ, ಅರ್ಜುನ, ಅಭಿಮನ್ಯು ಇದೆಲ್ಲವನ್ನೂ ಕೂಡ ಮೀರಿಸುವಂತ ಒಂದು ಅದ್ಭುತವಾದ ಸಾಮರ್ಥ್ಯದ ಆನೆ ಆಗಿತ್ತು ಅದು. ಅವರು ನೀವು ಶಿಬಿರದಲ್ಲಿ ಹೋಗಿ ಕೇಳಿ ನೋಡಿ, ಅದು ಕ್ಯಾಪ್ಚರ್ ಮಾಡುವಷ್ಟು ಮತ್ತೆ ಅದನ್ನು ಭಾರ ಹೊರೋದಿದೆಯಲ್ಲ, ಅದು ಯಾವ ಆನೆಗಳು ಕೂಡ ಅದರ ಹತ್ತಿರ ಬರ್ತಾ ಇರಲಿಲ್ಲ. ಅದು ರೆಡಿ ಆಗ್ತಾ ಇತ್ತು, ಆದರೆ ಅದು ಇಲ್ಲ. ಇದು ಮತ್ತು ಇನ್ನೊಂದು ನಿಮ್ಗೆ ಕೇಳಿರ್ಬೋದು, ಅಶ್ವತ್ಥಾಮ ಆನೆನೂ ಇತ್ತೀಚೆಗೆ ಹೋಗಿರುವಂಥದ್ದು. ಅದು ಆನೆಗೂ ಇಲ್ಲ. ಮತ್ತು ಜೂನಿಯರ್ ದ್ರೋಣ ಅಂತ ಇತ್ತು, ಅದು ಹಾರ್ಟ್ ಅಟ್ಯಾಕಿಂದಾಗಿ ಮತ್ತೆಗೂಡ ಶಿಬಿರದಲ್ಲೇ ಸತ್ತೋಯ್ತು. ಎಲ್ಲ ಆನೆಗಳಿಗಿಂತ ಆ ವಯಸ್ಸಿನಲ್ಲಿ ಅದು ತುಂಬ ಒಳ್ಳೆ ಬೆಳವಣಿಗಿತ್ತು. ಮುಂದೆ ಅಂಬಾರಿ ಹೊರತ್ತೆ ಅಂತೂ ಅದಕ್ಕೂ ಆಗಲಿಲ್ಲ. ಅದು ಈ ಸತ್ತೋಗಿರೋ ಆನೆಗಳನ್ನು ಬಿಟ್ಟರು ಈಗಲೂ ಕೂಡ ಸಾಕಷ್ಟು ಆನೆಗಳಿದೆ. ಅದೇನಾಗುತ್ತೆ, ಒಂದು ಆನೆನ ನಾವು ಹೇಳಿದಾಗ ಇನ್ನೊಂದು ಮಾವುತರಿಗೆ ಬೇಜಾರಾಗುತ್ತೆ. ಅದೆಲ್ಲ ಒಂದು ರಾಜಕೀಯ. ಅದು ಅವರಿಗೂ ಈಗ ನಮ್ಮ ಕಡೆಯವ್ರನ್ನ ಹೇಳಿ ಅಂತೇಳಿ ಯಾವುದಾಗಿರುತ್ತೆ. ಒಂದೆರಡು, ನಾನು ಹೇಳೋದು ಒಂದೆರಡು ಆನೆ ಅಂತೆಲ್ಲ. ಅವಕಾಶ ಸಿಕ್ಕಿದಾಗ ಆನೆಗಳು ಅದಕ್ಕೆ ಏನು ಬೇಕೋ ಸಾಮರ್ಥ್ಯ ತೋರಿಸ್ತೆ. ಮತ್ತು ಈಗ ನಿಮಗೆ ನಾನೊಂದು ಹೇಳ್ತೀನಿ, ನೀವೊಂದು ಹೊಸ ಗಾಡಿನ ತಗೊಳ್ತೀರಿ ಅಂತ ತಿಳ್ಕೊಳ್ಳಿ. ಒಂದು ದೊಡ್ಡ 20 ಲಕ್ಷ 30 ಲಕ್ಷ ಇದೆಲ್ಲ ತಗೊಂಡು ಒಂದು ಹೊಸ ಗಾಡಿನ ತಗೊಳ್ತೀರಿ. ಆ ಗಾಡಿನ ರಸ್ತೆಯಲ್ಲಿ ಬಿಟ್ಟ ತಕ್ಷಣ ಗಾಡಿ ಓಡಲ್ಲ. ಅದರ ಚಾಲಕನ ಸಾಮರ್ಥ್ಯ ಯಾವ ರೀತಿ ಇದೆ ಅನ್ನೋದು, ಇಂಜಿನ್ ಸಾಮರ್ಥ್ಯ ಎಷ್ಟು ಮುಖ್ಯನೋ ಅದೇ ರೀತಿ ಆ ಚಾಲಕನ ಸಾಮರ್ಥ್ಯನೂ ಮುಖ್ಯ. ಅದೇ ರೀತಿ ನೀವು ಯಾವ ಆನೆಗಳಂತ ಕೇಳ್ತೀರಲ್ಲ, ನಮ್ಮ ವಸಂತನಿಗೆ ಯಾವ ಆನೆಯನ್ನು ಕೊಟ್ಟರು ಅವನು ಅಭಿಮನ್ಯು ರೀತಿಯಲ್ಲಿ ಮಾಡ್ತಾರೆ. ನಮ್ಮ ಸಣ್ಣಪ್ಪರಿಗೆ ಯಾವ ಆನೆಯನ್ನು ಕೊಟ್ಟರು ಅದು ಅವರ ಅರ್ಜುನನ ರೀತಿಯಲ್ಲಿ ಮಾಡ್ತಾರೆ. ಅದು ಅವಕಾಶ ಸಿಗಲಿಲ್ಲ. ಅಂಥ ಮಾವುತರು ಎಲ್ಲ ಆನೆಗಳಿಗೂ ಸಿಗಲಿಲ್ಲ. ಈ ಕೆಲವು ಆನೆಗಳಿಗೆ ಇಂಥ ಮಾವುತರು ಸಿಕ್ಕಿದ್ದಾರೆ, ಅವರು ಮುಂದಕ್ಕೆ ಬಂದಿದ್ದಾರೆ, ಅವರು ಸಾಮರ್ಥ್ಯ ತೋರಿಸಿದ್ದಾರೆ. ಅದೇ ರೀತಿ ಈಗಲೂ ವಸಂತನಿಗೆ ಇನ್ನೊಂದು ಆನೆಗಳನ್ನು ಕೊಡಿ, ಅದನ್ನು ಅಭಿಮನ್ಯು ರೀತಿಯಲ್ಲಿ ಅದನ್ನು ಮಾಡ್ತಾರೆ. ಹಾಗಾಗಿ ಯಾವ ಆನೆಗಳಿಗೆ ಸಾಮರ್ಥ್ಯ ಅಂತಲ್ಲ, ಸಾಮರ್ಥ್ಯ ಎಲ್ಲ ಆನೆಗಳಿಗೂ ಸಾಮರ್ಥ್ಯ ಇದೆ. ಎಲ್ಲ ಆನೆಗಳಿಗೂ ಭಾರ ಹೊರುವ ಸಾಮರ್ಥ್ಯ ಇದೆ. ಎಲ್ಲ ಆನೆಗಳಿಗೂ ಸಿಟ್ಟಲ್ಲಿ ಇರುವಂಥ ಆನೆಗಳು ಎಲ್ರಿಗೂ ಅಷ್ಟು ತಾಕತ್ತಿದೆ, ಎತ್ತರ ಇದೆ. ನಮ್ಮ ಶಿಬಿರದಲ್ಲಿ ಯಾವುದು ಚಿಕ್ಕ ಆನೆ ಆಗಲಿ, ದುರ್ಬಲ ಆನೆ ಆಗಲಿ ಅಂತ ಇಲ್ಲ. ಅದು ಮನುಷ್ಯರಿಗಾದರೆ ಹೇಳ್ಬೋದು, ಅವನು ಇಷ್ಟೇ kg, ಅವನಿಗೆ ನಡಿಲಿಕ್ಕಾಗಲ್ಲ, ಅವನು ಅಷ್ಟು ಸಾಮರ್ಥ್ಯ ಇಲ್ಲ ಅಂತೇಳಿ. ಆನೆಗಳು ಹಂಗೆಲ್ಲ. ಆನೆಗಳಿಗೆ ಅದು ಮೂಲತಃ ಸ್ವಭಾವತಃ ಕಾಡಲ್ಲೇ ಇರೋದ್ರಿಂದ ಎಲ್ಲ ಆನೆಗಳ ಸ್ವಭಾವನೂ ಒಂದೇ. ಯಾವ ರೀತಿ ನಾವು ಪಳಗಿಸ್ತೀವಿ, ಯಾವ ರೀತಿ ಅದಕ್ಕೆ ಮಾವುತರನ್ನು ನಾವು ನೇಮಕ ಮಾಡ್ತೀವಿ. ಕೆಲವು ಮಾವುತರು ಏನು ಮಾಡ್ತಾರೆ, ಅವ್ರಿಗೆ ರಿಸ್ಕ್ ತಗೊಳ್ಳಲ್ಲ. ಇಂಥ ಕಾರ್ಯಾಚರಣೆಗೆ ಅವ್ರು ಹಿಂದೆ ಅದನ್ನು ಬೆಳೆಸೋದೇ ಇಲ್ಲ. ಯಾಕಂದರೆ ರಿಸ್ಕ್, ಹೋಗಬೇಕು, ಎಲ್ಲೋ ದೂರ ಹೋಗಬೇಕು, ಅಲ್ಲಿ ಕಾಡಾನೆ ಜೊತೆಯಲ್ಲಿ ಹೋರಾಡಬೇಕು, ಇದೆಲ್ಲ ಇಲ್ವೇ ಇಲ್ಲ. ಆರಾಮಾಗಿರ್ಬೋದು. ಅವರಿಗೆ ಏನಿದೆ ಅಲ್ಲಿ ಊಟ, ಆನೆಗಳಿಗೆ ಏನು ಸಿಗುತ್ತೆ ಅದನ್ನು ಕೊಡೋದು, ಅಲ್ಲಿ ನೋಡ್ಕೊಳ್ಳೋದು, ನಮ್ಮ ಹಸು ಸಾಕ್ತಾರಲ್ಲ ಆ ರೀತಿ ಮಾಡಿಬಿಡ್ತಾರೆ. ಈಗ ಸಿಟಿ ಲೈಫ್ಗೆ ಮಾವುತರುಗಳು ಒಕ್ಕೋತಾ ಇದ್ದಾರೆ ಅಂತ ಏನಾದ್ರು ಅಭಿಪ್ರಾಯ ಇದೆ? ಅಲ್ಲ, ಇದು ಬೇರೆ ಬೇರೆ, ನಾನು ಹೇಳಿದ್ನಲ್ಲ, ಬೇರೆ ಬೇರೆ. ಅದು ಈಗ ಸಹಜ. ಅದು ಅವ್ರು ಕಾಡಲ್ಲೇ ಇರಬೇಕು ಅಂತೇಳಿ ಪಾಪ ಅವ್ರಿಗೂ ಬದುಕಿದೆ ಅಲ್ಲ, ಅವ್ರ ಫ್ಯಾಮಿಲಿಯವರು ನೋಡ್ತಾರೆ, ಅವರ ಮಕ್ಕಳು ನಮ್ಗೆ ಸಿಟಿಗೆ ಹೋಗೋಣ ಅಂತ ಇರುತ್ತೆ, ಹಂಗೆ ಅದು ಇರುತ್ತೆ. ಆದರೆ ನಾನು ಹೇಳೋದು, ಅದು ಅವರಿಗೆ ಸರಿಯಾದ ಸೌಲಭ್ಯಗಳನ್ನು ಕೊಡಿ. ಆಗ ಈಗ ನೋಡಿ, ನನಗೆ ಸಂಬಳ ಜಾಸ್ತಿ ಇದೆ, ಬದುಕಲಿಕ್ಕಿದೆ ಅಂತ ಹೇಳುವಾಗ ನಾನು ಕಾಡಿನಲ್ಲಿ ಬೇಕಾದ್ರೆ ಬದುಕ್ಬೋದು, ಅರಮನೆಯಲ್ಲಿ ಬೇಕಾದ್ರೆ ಬದುಕ್ಬೋದು, ಸಿಟಿಯಲ್ಲಿ ಬದುಕ್ಬೋದು. ನೀವು ಕೊಡಬೇಕು. ನೀವು ಸಂಬಳನೇ ಕೊಡಲ್ಲ, ಕಡಿಮೆ ಕೊಡ್ತೀರಿ, ಕಾಡಿನಲ್ಲಿ ಇರಬೇಕು ಅಂದರೆ ಕಷ್ಟ. ಹಾಗಾಗಿ ಅವ್ರಿಗೆ ಒಳ್ಳೆ ಸೌಲಭ್ಯ ಕೊಡಿ. ವಸಂತನಂತವ್ರು ಇನ್ನು 10 ಆನೆಗಳನ್ನು ರೆಡಿ ಮಾಡ್ತೀನಿ. ಸರ್, ನಿಮಗೆ ಅರ್ಜುನ ಬಿಟ್ಟು ನೆಕ್ಸ್ಟು ಆ ಸ್ಥಾನದಲ್ಲಿ ಯಾರನ್ನ ನೋಡೋಕೆ ಇಷ್ಟಪಡ್ತೀರಾ ನೀವು ಇನ್ನು ಮುಂದಿನ ದಿನಗಳಲ್ಲಿ?
ಇಲ್ಲ, ಅದು ಹೆಂಗೆ ಆಗತ್ತೆ ಅಂದರೆ, ಈಗ ನಾನು ಮೊದಲೇ ಹೇಳಿದ್ನಲ್ಲ, ಬರೀ ಅರ್ಜುನ ಒಬ್ಬನೇ ಅಲ್ಲ, ಅರ್ಜುನ ನಮ್ಗೆಲ್ರಿಗೂ ಅವ್ನ ಟೀಮ್ ಲೀಡ್ರು. ಆ ಟೀಮಲ್ಲಿ ಇನ್ನೂ ಸಾಕಷ್ಟು ಜನಗಳಿದ್ದಾರೆ. ಈಗ ಮೊದಲೇ ಹೇಳಿದ ರೀತಿಯಲ್ಲಿ ಬರೀ ನಾವು ಹೇಳಿದ್ನಲ್ಲ, ಈಗ ಮಹೇಂದ್ರ, ಧನಂಜಯ, ಕಂಜನು, ಭೀಮ, ಇಂಥವರೆಲ್ಲ ಇನ್ನೂ ಬೇಕಾದಷ್ಟು ಆನೆಗಳಿದೆ. ನಾನು ಏನು ಹೇಳ್ತೇನೆ ಅಂದರೆ, ನೀವು ದಸರಾಗೆ ಬಂದಾಗ ಅಷ್ಟೇ ಆನೆಗಳನ್ನು ತರಬೇಡಿ, ಒಂದು 4 ಆನೆಗಳನ್ನು ಚೇಂಜ್ ಮಾಡಿ, ಬೇಕಾದಷ್ಟು ಆನೆಗಳಿದೆ. ಅಭಿಮನ್ಯು ರೀತಿಯಲ್ಲಿ ಸಾಮರ್ಥ್ಯ ಇರುವಂಥ ಆನೆಗಳು ಕೂಡ ತಯಾರಾಗಲಿಕ್ಕೆ ಇದೊಂದು ಕಾರಣ. ನೀವು ಹೊಸೊಬ್ಬರನ್ನ ಕರ್ಕೊಂಡು ಬರಬೇಕು. ಆ ರೀತಿ ನಿಮಗೆ ಈಗ ನೋಡಿ, ಈಗ ನಿಮಗೆ ತುಂಬ ಎಲ್ಲವೂ ಕೂಡ ಆನೆಗಳು ಇದೆ. ನಮಗೆ ಸುಗ್ರೀವ ತುಂಬ ಚೆನ್ನಾಗಿದ್ದಾನೆ, ಪ್ರಶಾಂತ ಚೆನ್ನಾಗಿದ್ದಾನೆ, ಏಕಲವ್ಯ ಚೆನ್ನಾಗಿದ್ದಾನೆ, ಮಹೇಂದ್ರ ತುಂಬ ಅದ್ಭುತವಾಗಿದ್ದಾನೆ, ಅವನ್ನ ಮೀರಿಸಲಿಕ್ಕೆ ಧನಂಜಯ ರೆಡಿ ಇದ್ದಾನೆ. ಈ ರೀತಿ ಒಂದೆರಡು ಇಷ್ಟೂ ಆನೆಗಳು ಸಮರ್ಥವಾಗಿವೆ. ಯಾವ ಒಂದು ಆನೆ ಅಂತಲ್ಲ, ಅಷ್ಟು ಆನೆಗಳನ್ನು ನಾವು ರೆಡಿ ಮಾಡ್ಬೋದು. ಅಷ್ಟು ಆನೆಗಳು ಅಂಬಾರಿ ಹೋಗ್ಲಿಕ್ಕೆ ಇವತ್ತು ಕೂಡ ರೆಡಿ ಇದೆ. ಹಾಗಾಗಿ ಅರ್ಜುನ ಸ್ಥಾನದಲ್ಲಿ ಈಗ ಮುಂಚೆ ಅರ್ಜುನ ಅಭಿಮಾನಿ ಬಿಟ್ಟರೆ ಬೇರೆ ಯಾರೂ ಇಲ್ಲ ಅಂತ ಇತ್ತು. ನಿಜ, ಆ ಪ್ಲೇಸನ್ನು ತುಂಬಿಸ್ಲಿಕ್ಕೆ ಆಗಲ್ಲ. ಒಂದ್ಸರಿ ಅಷ್ಟು ಹೆಸರು ಮಾಡಿದವ್ರನ್ನ ಮತ್ತೆ ಅದನ್ನು ಬೀಟ್ ಮಾಡೋದು ಕಷ್ಟ. ಆದರೆ ಅವ್ರಿಗೆ ಲೆವೆಲಿಗೆ ಅಲ್ಲದಿದ್ರು ಆ ನಿರೀಕ್ಷೆಯನ್ನು ಮುಟ್ಟುವಷ್ಟು ಇಷ್ಟು ನಾನು ಹೆಸರು ಹೇಳಿದ್ನಲ್ಲ, ಇಷ್ಟು ಆನೆಗಳು ಈಗ ರೆಡಿ ಇವೆ. ಇನ್ನೂ ಸಾಕಷ್ಟು ಆನೆಗಳನ್ನು ಮುಂದಕ್ಕೆ ರೆಡಿ ಮಾಡ್ಬೋದು ನೀವು. ಆದರೆ ಬಲರಾಮನ ನೆನೆಸ್ಕೋಬೇಕಲ್ವ ಸರ್ ನಾವು? ಅದು ತುಂಬಾ ಕಾರ್ಯಾಚರಣೆಗಳು ಮಾಡಿದೆ. ಅಂಬಾರಿ 18 ವರ್ಷ ಹೊರ್ತಿದೆ, ಅದು 14 ವರ್ಷ ಹೊತ್ತಿದೆ. ಅದ್ರದ್ದು ಏನಾದ್ರು ಸ್ಮಾರಕ ಮಾಡಿದ್ರೆ ಒಳ್ಳೇದಲ್ವಾ ನಮ್ಮ ಮೈಸೂರು ಜನತೆಗೆ? ಅದೀಗ ಈಗ ಸ್ಮಾರಕ ಅಂದ್ರೆ ಅದು ಎಲ್ಲ ಎಷ್ಟು ಆನೆಗಳನ್ನು ಮಾಡ್ತೀರಿ, ಅದೊಂದು ಆಮೇಲೆ ಅದೊಂದು ರಾಜಕೀಯ ಆಗುತ್ತೆ. ಅದು ಎಲ್ಲಿ ಇಡ್ತೀರಿ ಅದನ್ನ? ಈಗ ಸ್ಮಾರಕ ಮಾಡ್ಲಿಕ್ಕೆ ಸೇವೆ ಸಲ್ಲಿಸಿದೆ ಅಲ್ವಾ ಸರ್ ನಮ್ಮ ಈಗ ಸ್ಮಾರಕ ಮಾಡ್ಲಿಕ್ಕೆ ಏನಂದ್ರೆ ಸುಪ್ರೀಂ ಕೋರ್ಟದು ಕೂಡ ಒಂದು ನಿಯಮಗಳಿದೆ. ಮತ್ತೆ ನಮ್ಮ ರಾಜ್ಯ ಸರ್ಕಾರದ್ದು ಇದೆ, ಯಾವ ಸ್ಮಾರಕ ಮಾಡಬೇಕು, ಎಲ್ಲಿ ಮಾಡಬೇಕು, ಸಾರ್ವಜನಿಕ ಸ್ಥಳದಲ್ಲಿ ಎಲ್ಲ ಸ್ಮಾರಕಗಳನ್ನು ಇಡುವ ಹಾಗಿಲ್ಲ. ಹಾಗಾಗಿ ನಿಜ ನಮ್ಗೆ ನಾವೇನು ಮಾಡ್ಬೇಕಂತ ಅರಣ್ಯ ಇಲಾಖೆಯಲ್ಲೇ ಶಿಬಿರದಲ್ಲೇ ಮಾಡ್ಬೋದು. ಹಾಗೆ ಬರೀ ಬಲರಾಮ ಅಲ್ಲ, ದ್ರೋಣ ಸೀನಿಯರ್ ದ್ರೋಣ ಅದ್ಭುತವಾದ ಆನೆ. ಅವನ್ನ ಮೀರಿಸುವಂತ ಎತ್ತರ ಆಗ್ಲಿ ಇದಾಗ್ಲಿ ಯಾವುದೂ ಇರಲಿಲ್ಲ. ಬಿಳಿಗಿರಿ ಆನೆ ಇತ್ತು, ರಾಜೇಂದ್ರ ಆನೆ ಇತ್ತು, ಐರಾವತ ಆನೆ ಇತ್ತು, ಎಲ್ಲ ಆನೆಗಳದ್ದು ಇದೆ. ಎಲ್ಲ ಆನೆಗಳದ್ದು ಸ್ಮಾರಕ ಮಾಡ್ತಾ ಹೋದ್ರೆ ಕಷ್ಟ ಅದು. ಆದರೆ ಅದನ್ನ ನೆನಪಿಗೆ ಉಳಿಯುವಂಥದ್ದು ಏನಾದರೂ ಒಂದು ಕಾರ್ಯಕ್ರಮವನ್ನು ಖಂಡಿತ ಮಾಡ್ಕೊಂಡು ಬರ್ಬೋದು. ಅದು ಆನೆಗಳ ಶಿಬಿರದಲ್ಲೇ ಮಾಡಲಿ. ಯಾವ ಶಿಬಿರದಲ್ಲಿದೆ ಆ ಶಿಬಿರದಲ್ಲೇ ಚಿಕ್ಕದಾಗಿ ಒಂದು ಪ್ರತಿಮೆ ಥರ ಮಾಡಿ ಅಲ್ಲಿ ಖಂಡಿತ ಅವ್ರಿಗೆ ಅವರ ನೆನಪನ್ನ ಚಿರವಾಗಿರುವಂಥ ಕೆಲಸಗಳನ್ನು ಖಂಡಿತ ಮಾಡ್ಬೋದು. ಸರ್ ಧನ್ಯವಾದಗಳು. ಥ್ಯಾಂಕ್ ಯು ಕಿರಣ್. ಖುಷಿ ಆಯ್ತು ತುಂಬಾ ನಿಮ್ಮ ಜೊತೆ ಮಾತಾಡಿ. ಥ್ಯಾಂಕ್ ಯು ಕಿರಣ್. ಎಸ್, ಖಂಡಿತ ಇನ್ನೊಂದ್ಸರಿ ಖಂಡಿತ